ಅಲ್ಲಿಲಿಲಿಲಿಲಿಲಿ. ಬುಕ್ನಲ್ಲು ಮಾಮಾನಿ ಓಹೋ, ಪೆನ್ನಲ್ಲು ಮಾಮಾನಿ ಓಹೋ, ರೂಮ್ನಲ್ಲು ಮಾಮಾನಿ ಓಹೋ. ಹೇಳಿ ನೀಳೆ ಹೇಳಿದ ಹೇಳೆ. ಲಕ್ಷ್ಮಿ, ನಿಂದ ಯಾಕ ಬಾಳ ಆತ? ಅಕ್ಕ ನಿನ್ನ ಮದ್ವೆ ಅಂತೆ. ಆಹ ನಿನ್ನ ಮದ್ವೆ ಅಂತೆ. ಓಹೋ ನಿನ್ನ ಮದ್ವೆ ಅಂತೆ. ಆಹ ನಿನ್ನ ಮದ್ವೆ ಅಂತೆ. ಊರೆಲ್ಲ ಡುಮ್ಮಂತೆ ಟಮ್ 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 ಟಡಮ್ ಟಮ್ ಟಮ್. ಅವು ಬರ್ಲಿ ತಡಿ, ಅವು ಬರ್ಲಿ ಹೇಳ್ತೀನಿ. ಹೇಳು ಹೇಳು. ಅಕ್ಕ ನಿನ್ನೆ ಎಷ್ಟು ಚಂದ ಕಾಣತಿದ್ದಿ ಗೊತ್ತೇನೆ? ಮಸ್ತ್ ಕಾಣತಿದ್ದಿ ನಿಜವಾಗ್ಲೂ ಅಕ್ಕ, ಮಸ್ತ್ ಕಾಣಿದ್ದಿ. ಮಾಮನ ಅಷ್ಟ ಬಾ ಚಂದ ಕಾಣಿದ್ದ. ಏನಿಬ್ರು ಕಾಂಪಿಟೇಷನ್ ಮೇಲೆ ರೆಡಿ ಆಗಿದ್ರಪ್ಪ. ಚೆನ್ನಾಗಿತ್ತಲ್ಲ ಸೀರೆ? ನಾನು ಅದೇ ಅನ್ಕೊಂಡೆ, ಚಂದಾಗಿತ್ತು ನೋಡಂತೇಳಿ. ಅನ್ಕೊಲಾರ್ದೆ ಏನ್ ಮಾಡ್ತೀಯವ? ಮಾಮ ಮತ್ತೆ ಚಂದಾಗೈತೆ ಅನ್ನತಿದ್ನಲ್ಲ, ಅದಕ್ಕೆ ಚಂದಾಗೈತೆ ಅಂತ ಅನ್ಸೈತಿ ನಿನಗೂ. ಈಗ ಬಯಸ್ಕೋತಿ? ಏ ಅಕ್ಕ ಹುಚ್ಚರಂಗೆ ಎದಕ್ಕೆ ಹೊಳ 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 ಬಯಸ್ಕೋತಿ ಅಂತಿ? ಸುಮ್ಕಿರಿ, ಏನಾಗೋದಿಲ್ಲ. ಮತ್ತೆ ನನ್ನ ಜೊತೆ ಮಾತಾಡ್ಲಾರ್ದೆ ಇನ್ಯಾರ ಜೊತೆ ಮಾತಾಡ್ತಿ? ಅಮ್ಮನ ಜೊತೆ ಮಾತಾಡ್ತೀನಿ, ಕಿವಿ ಕೇಳಲ್ಲ ಹೋಗು. ಅಪ್ಪನ ಜೊತೆ ಮಾತಾಡ್ತೀನಿ, ಅವನ ಜೊತೆ ಮಾತಾಡ್ತೀನಿ. ಇಲ್ಲ ಅದಕ್ಕೆ ನಾನೇ ಹೋಗ್ಬೇಕಲ್ಲ, ನನ್ನ ಜೊತೆಗೆ ಮಾತಾಡ್ಬೇಕು ಅಂದಂಗ. ಅಕ್ಕ ಮಾಮ ಏನೇನೋ ಕೇಳಾತಿದ್ನಲ್ಲ ನಿಂಗೆ, ನಾವು ಕಿಡಿಕಿಯಾಗಿದ್ವಿ ನಾನು ಅಶ್ವಿನಿ ಅಕ್ಕ. ಥೂ ಥೂ ಥೂ, ಮಾನ್ಗೆಡಿವ ನಾಚಿಗೆಡಿವ. ಇಬ್ರು ಲವರ್ಸ್ ಮಾತಾಡೋತ್ತೆ ಕೇಳಿಸ್ಕೋಬೇಕು ಕೇಳಿಸ್ಕೋಬಾರ್ದು ಅಂತ ಗೊತ್ತಾಗೋದಿಲ್ಲನ? ನಮಗೂ ಗೊತ್ತವ, ಲವರ್ಸ್ ಮಾತಾಡುವತ್ನೆ ಕೇಳಿಸ್ಕೋಬಾರ್ದು ಅಂತೇಳಿ. ಆದ್ರೆ ಅಕ್ಕ ಭಾವ ಮಾತಾಡುವತ್ನೆ ಕೇಳಿಸ್ಕೋಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ. ವಾ ಹುಚ್ಚಮೂಳಿ, ಅದು ಬಿಡು, ನೀ ಬೇಕಾದ ಅನ್ಕೋ. ಹುಚ್ಚಮೂಳ್ಯಾರ ಹುಚ್ಚಪೇಲ್ಯಾರ ಅನ್ಕೋ. ಅಕ್ಕ ನಾ ಹೇಳತ್ತೀನಿ ನೋಡ, ಏನು ಇನ್ಮೇಲೆ ನಿನ್ನ ಚಲೋ 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 ಡ್ರೆಸ್ ಹಾಕೋಬೇಕು, ಆಮೇಲೆ ಫ್ಯಾನ್ಸಿ ಇರ್ಬೇಕು. ಅವ್ರ ಮನೆಗೆ ಮತ್ತೆ ದೊಡ್ಡ ಮಂದಿ ಅಕ್ಕಾರ ಅವ್ರ. ನೀನು ಇನ್ಮ್ಯಾಗೆಲ್ಲ ನೀಟ್ ಅರ್ವಿ ಹಾಕ್ಕೊಂಡು ಚಂದ ಕಾಣ್ಬೇಕು. ನೀನು ಯಾರು ಈಕೆ ಹಳ್ಳೆನಕ್ಕಿ ಅಂದಿರಬಾರ್ದು. ಏನು ನೋಡ್ತಿದ್ದಂಗ ಇದು ಯಾವ ಊರು ಹುಡುಗಿಯಪ್ಪ, ಇದು ಇಷ್ಟು ಚೆನ್ನಾಗೈತಲ್ಲ ಅನ್ಬೇಕಕ್ಕ. ಏನ ಅಂತ ಚಂದ ಕಾಣ್ಬೇಕು ನೋಡಿ. ಅಕ್ಕ ಕೂದಲನ ವಿ ಶೇಪ್ ಕಟ್ ಮಾಡಿಸ್ಬಿಡಕ್ಕ, ಮಸ್ತ್ ಕಾಂತಿ. ಮತ್ತ ಆಮ್ಯಾಗ ಐಬ್ರೋ ಇರ್ಲಿ, ಓಕೆ ಐತಿ ಒಂದು ಲೆವೆಲ್ಗೆ. ಆಮೇಲೆ ಫೇಶಿಯಲ್ ಇನ್ನೇನು ತಿಂಗಳಿಗೊಮ್ಮೆ ಮಾಡಿಸ್ಬಿಡ ನೀ, ಚೆನ್ನಾಗಕ್ಕ. ಏನು ಆಮೇಲೆ ಚೂಡಿದಾರ್ನ ಅಷ್ಟೇ ಅಕ್ಕ, ಬಹಳ ಅದನ್ನೇ ಹಾಕೋಬೇಡ. ಈ ಪ್ಯಾಂಟು ಶರ್ಟ್ ಹಾಕೊಳ್ಳೋದು ಒಂದು ಸ್ವಲ್ಪ ರೂಢ ಮಾಡ್ಕೋ ಅಕ್ಕ, ಚಂದ ಕಾಣ್ತೈತಿ. ಈಗೆಲ್ಲರೂ ಪ್ಯಾಂಟು ಶರ್ಟ್ ಹಾಕೋತಾರಕ್ಕ ಜಾಸ್ತಿ. ನೀವು ಒಬ್ಬಕ್ಕೆ ಹಾಕೊಳ್ಳಂಗಿಲ್ಲ ಅಂದ್ರೆ ಎಲ್ಲರೂ ಹಂಗೆ ಇರ್ತಾರಂತ ಮಾಡಿ. ಏನು ಯಾವಾಗ ಒಮ್ಮೆ ಸಣ್ಣಕ್ಕಿದ್ದಾಗ ಹಾಕೊಂತಿದ್ಯಪ್ಪ, ಈಗ ಅಂತೂ ಬಿಟ್ಟೇ ಬಿಟ್ಟು ಅಪ್ಪುಟ ಕಾಲೇಜ್ ಹೊಂಟಾಗಿಂತಾನು. ಅದಕ್ಕೆ ಬಿಡಬೇಡ, ಹಾಕು ಅಕ್ಕ, ಯಾಕಂದ್ರೆ ಫ್ಯಾಷನ್ನಾಗಿ ಚೆನ್ನಾಗಿ ಕಾಣಿಸ್ತೈತಿ. ಯಾಕೆ ಇವೆಲ್ಲ ಮಾಡ್ಬೇಕು ಅಕ್ಕ? ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರ ಅವ್ರು ನಿಂಗೆ, ಅವ್ರದಕ್ಕೆಲ್ಲ ಮ್ಯಾಚ್ ಆಗ್ಬೇಕಲ್ಲ ನೀನು. ನೋಡ್ ಲಕ್ಷ್ಮಿ, ಈಗ ನಾ ಹೆಂಗದನಲ್ಲ ಹಂಗೆ ಇಷ್ಟಪಟ್ಟಾರ ಅವ್ರು ನನ್ನ. ಈಗ ನಾನು ಬದ್ಲಿ ಹಾಕ್ಕೊಂತ ಕುಂತ್ರೆ ಅವ್ರು ಆಮೇಲೆ ಇಷ್ಟಪಟ್ಟಿರೋ ಪಾರ್ವತಿನೇ ಇರಂಗಿಲ್ಲ. ಒಂದೇದು ಹೇಳ, ನನ್ನ ಮೇಲೆ ಪ್ರೀತಿ ಇದ್ರೆ ನಾ ಹೆಂಗದೇನು ಹಂಗೆ ಒಪ್ಕೊಂತಾರ. ನನ್ನ ಮೇಲೆ ಪ್ರೀತಿ ಇಲ್ಲದೆ ಸುಮ್ಮನೆ ನಾನು ಆ ಅರ್ಬಿ ಹಾಕೊಂಡು ಈ ಅರ್ಬಿ ಹಾಕೊಂಡು ಯಾರನ್ನೂ ಅಟ್ರಾಕ್ಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗಂತೇಳಿ ನಾವು ಉಡಂಗೆ ಇಲ್ಲ ಬೇರೆ ಬೇರೆ ಹೊಸ ಟೈಪ್, ನಾ ಹಂಗಿರಂಗಿಲ್ಲ ಹಿಂಗಿರಂಗಿಲ್ಲ ಅಂತ ನಾ ಹೇಳಂಗಿಲ್ಲ. ಮಾಡ್ಕೋತೀನಿ ಸಮಯಕ್ಕೆ ತಕ್ಕಂಗೆ. ಏನಾರ ಫಂಕ್ಷನ್ ಇದ್ದರೆ ಅಂಥ ಸಂದರ್ಭ ಇದ್ದರೆ ಹಾಕ್ಕೊತೀನಿ. ಖಾಲಿ ಪೀಲಿ ಅವ್ರು ನಾನು ಇಷ್ಟಪಡಲಿ ಅಂತ ನನ್ನ ತನ ಬಿಟ್ಟು ನಾ ಬದಲೇ ಆಗಂಗಿಲ್ಲ. ಏನು ಹೇಳಾಕತ್ತೀನಿ, ನೀನು ಅಷ್ಟೇ ಮುಂದೆ ಯಾವತ್ತು ನೀ ಎಲ್ಲೇ ಹೋಗು ಏನೇ ಮಾಡ, ನಿನ್ನ ತನ ನೀ ಬಿಟ್ಕೊಡ್ಬೇಡ. ನೀ ಇಷ್ಟ ಇದ್ರೆ ನೀ ಹೆಂಗದಿ ನೀನು ಹಂಗೆ ಒಪ್ಕೊಂತಾರೆ. ನೀನು ಅವ್ರಿಗೆ ತಕ್ಕಂಗೆ ಬದಲಿಯಾಗಿ ಆಮೇಲೆ ಅವ್ರು ನಿನ್ನ ಒಪ್ಕೊಂಡು ಅದು ನಿನಗೆ ಸರಿ ಹೋಗಲಿಲ್ಲ ಮತ್ತು ನೀ ಮೊದ್ಲು ಹೆಂಗಿದ್ದಿ ಹಾಗೆ ಆದೆ ಅಂದ್ರೆ ಅದು ಮತ್ತು ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬೋದು. ಅಕ್ಕ ಏನೇನೋ ಹೇಳಿದಕ್ಕ, ಒಂದು ತಲೆಯಾಗ ಹೋಗ್ಲಿಲ್ಲ. ಇಂಥವೆಲ್ಲ ಹೆಂಗೋಕ್ಕವ ಹೇಳು, ನನಗೆ ರೆಡಿ ಆಗಂತ ಹೇಳಕ್ಕೆ ಹೇಳು ಅಕ್ಕವು ಇವೆಲ್ಲ. ಸುಮ್ಮೀರ್, ನಾ ಹೆಂಗದೇನು ಹಾಗೆ ಇರಲಿ, ಅವ್ರಿಗೆ ಅದೇ ಇಷ್ಟ, ನಾನು ಚೇಂಜ್ ಆಗೋದು ಇಷ್ಟ ಇಲ್ಲ. ಹಂಗಿದ್ರೆ ಅವರೇ ಹೇಳ್ತಿದ್ರು, ಅವ್ರೇನು ಇವತ್ತಿನವರೆಗೂ ಹೇಳಿಲ್ಲ. ನೀ ಸುಮ್ಮನೀರು. ಆಯ್ತು ಬಿಡವ, ನೀನು ಇಷ್ಟ ಬಂದಂಗೆ ಮಾಡ್ಕೊ ಹೋಗು. ಅಂದಂಗ ಅಕ್ಕ, ಹುಂಚಿಕಾಯಿ ತಂದ್ಕೊಡ್ಲ? ನೀನು ಹರಿದಿದ್ನಲ್ಲ, ನೆಲ್ಲಿಕಾಯಿ ತಂದ್ಕೊಡ್ಲ? ನಂಗೇನು ಬೇಡವ ತಾಯಿ, ಅವನ್ನೆಲ್ಲ ತಿಂದ್ರೆ ತಲೆ ಹಿಡಿತಿದ್ದು, ನಾನು ಹುಳಿ ತಿನ್ನಕ್ಕಾಗಲ್ಲ. ಅಕ್ಕ ಏನು ಅಕ್ಕ, ಅದು ಹುಳಿ ತಿನ್ನಕ್ಕಾಗಲ್ಲ ಅಂತಿ, ಮತ್ತು ಮುಂದೆ ಹೆಂಗೆ ತಿಂತಿ? ಮುಂದೆ ಹುಳಿ ನಾನು ಯಾವಾಗ ಮಾನ್ಗೇಡಿ ಥೂ ಕಬ್ರಗೇಡಿ ಮಾಡ್ತೇನೆ ತಡಿ, ಅವ್ರ ಮುಂದೆ ಹೇಳ್ತೇನೆ ತಡಿ. ಯಪ್ಪ ಎಷ್ಟು ಮಾತಾಡಕ್ ಕಲ್ತಾಳಿಕಿ. ಅಕ್ಕ ಫೋನ್ ಬರಾತಿ. ಅಯ್ಯೋ ನನ್ನ ಫೋನ್ ಅಲ್ಲೇ ಇಟ್ಟೇನೆ, ನಾಷ್ಟ ಮಾಡಿ ಅಲ್ಲೇ ಇಟ್ಟು ಬಂದೇನ, ತೊಂಬ ಇಲ್ಲ. ಅಕ್ಕ ನೀ ಮೊದಲ ಇದನ್ನ ಕಲಿ, ಏನು ಹೇಳ? ಮದುವೆ ಫಿಕ್ಸ್ ಆದ್ಮೇಲೆ ಹುಡುಗಿ ಯಾವತ್ತು ಫೋನ್ನ ತನ್ನಂತೆಲೇ ಇಟ್ಕೋಬೇಕು, ಎಲ್ಲೂ ಬಿಡಬಾರ್ದು, ಗೊತ್ತಾತಾ? ಹ್ಞೂ ರೀ ಅಕ್ಕಾರ, ನೀವು ಹೇಳಿದ್ದೇ ಕರೆಕ್ಟ್. ನಂಗೆ ಏನೂ ಗೊತ್ತಿಲ್ಲ, ನೀವು ಈಗೆಲ್ಲ ಒಂದೊಂದೇ ನಾನು ಪಾಠ ಮಾಡತ್ತೀರಲ್ಲ, ಇನ್ಮೇಲೆ ಕಲಿತೀನಿ ನಾಯಿ. ಆಯಿತು, ಇನ್ಮೇಲೆ ನಾಳಿಂದ ಒಂದರ ತಾಸು ಟ್ಯೂಷನಿಗೆ ಬಾ ಸಂಜಿಕ್ಕೆ. ಈ ಫೋನ್ ಕೊಡ್ತೀಯ ತಲೆ ಹೊಡಿಲೆ, ಮಾತಾಡಿ. ನೀವು ಹೋಗಿ ನಾ ಮಾತಾಡ್ತೀನಿ. ಇದೊಂದು ಚೆನ್ನಾಗಿ ಕಲ್ತಿ, ಓಕೆ ತಗೋ. ಹಲೋ, ಯಾಕ್ರಿ ಫೋನ್ ಎತ್ತಕ್ಕೆ ಇಷ್ಟೊತ್ತನ ಮಾಡ್ಬಿಟ್ರಲ್ಲ? ಅದು ಅಕ್ಕಗ ಒಂದು ಫೋನ್ ಹಚ್ಚಿ ಹೇಳ್ಬೇಕಿತ್ತ ಪಾರ್ವತಿ. ಆತಿ ಹೊತ್ತಾಗಿತ್ತಲ್ಲ, ಮಕ್ಕೋರಿ ಬೆಳಗ್ಗೆ ಹೇಳುವಂತ್ರಿ.
ನನಗೆ ಯಾಕೋ ಸಮಾಧಾನ ಆಗೋಲ್ತು. ಒಂದು ಫೋನ್ ಹಚ್ಚೇ ಬಿಡ್ತಂತಡಿ. ಹಚ್ಚ್ರಿ. ಆದ್ರೆ ನಾ ಯಾಕೆ ಬೇಡ ಅಂದೆ ಅಂದ್ರೆ ಅಕಸ್ಮಾತ್ ಫೋನ್ನಾಗ ಏನಾರ ಅಂದ್ರಂದ್ರೆ ಆಮೇಲೆ ಮತ್ತೆ ನಿಮಗೆ ಬೇಜಾರಾಕೈತಿ, ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬೇಡ ಅಂದೆ. ಹಲೋ ಅತ್ತಿ, ಹೇಳ್ತೀನಿ. ಫೋನ್ ಕೊಡ್ಲಿ ಅಪ್ಪನ ಕೈಯಾಗ? ಏನೋ ಅಕ್ಕ ಫೋನ್ ಮಾಡ್ಯಾಳ. ಅಯ್ಯೋ, ಯಾರ ಹೇಳಿದ್ರ ಆಕಿಗೆ ಹೆಂಗೆ ಗೊತ್ತಾಕತಿ? ಹಲೋ, ನಿಮ್ಮ ಅಪ್ಪ ಇದ್ರು ಕೊಡು. ಅಪ್ಪ ಸ್ಪೀಕರ್ ಆನ್ ಮಾಡೀನಿ, ಅತ್ತಿ ಮಾತಾಡತ್ ನೋಡು. ಹಲೋ ಅಕ್ಕ. ಯಾಕಕ್ಕ ಕೆಮ್ಮಾಕತ್ತಿ? ಆರಾಮದಿ ಇಲ್ಲ? ನಂಗೇನಾಗೈತಪ್ಪ, ಆರಾಮದೇನಿ. ಇವು ಮನ್ಯಾನು ಘಾಟೆ ಬಿಸಿದ್ವಾ, ಮೆಣಸಿಕಾಯಿ ಹುರಿಯಾಕತ್ತೋಕಂತೈತಿ ಅದ್ರದ್ದು. ಅದು ಬಿಡು. ಅಂದಂಗೆ ನಾಳೆ ಬರ್ತೇನೆಪ್ಪ ಬೆಳಿಗ್ಗೆ. ಒಂಚೂರು ನೀನು ನೋಡಿ ಏನೋ ಒಂಚೂರು ಮಾತಾಡ್ಬೇಕಿತ್ತು. ಹೌದಾ? ಏನು ಭಾಳ ಅರ್ಜೆಂಟ್ ಇತ್ತೇನಕ್ಕ? ಇಲ್ಲಪ್ಪ, ಹಂಗೇನು ಅರ್ಜೆಂಟ್ ಇಲ್ಲ. ಇವ ನನ್ನ ಮಗ ಅದನ್ನಲ್ಲ ಊರ್ ಭಾಡೆ ಹೆಂಡತಿ ನೋಡಕ್ಕೆ ಹೋಗ್ಕಾನಂತ. ಅದಕ್ಕೆ ಮತ್ತೆ ಹಂಗಾರೆ ನಾನು ಹಂಗಾರೆ ಹುಬ್ಬಳ್ಳಿ ದಾಟಿ ಹೋಗ್ಕಾನಲ್ಲ, ಹಂಗಾರೆ ಬಿಟ್ಟು ಹೋಗಪ್ಪ ಒಟ್ಟು ಮನೆ ಕಡೆ ಅಲ್ಲೇ. ನಾನು ನಿಮ್ಮ ಅವ್ನು ನೋಡಿ ಮಾತಾಡ್ಸ್ತಿರ್ತೀನಿ. ನೀ ಬೇಕಾದ್ರೆ ಹೋಗಿರೋದಾದ್ರೆ ಒಂದು ವಸ್ತಿ ಇರು, ಮರ್ಯಾದೆ ನನ್ನ ಕರ್ಕೊಂಬ ಅಂತ ಹೇಳಿದೆ. ಹ್ಞೂ ಬೇ ಅಂದಾನ. ಅದಕ್ಕೆ ಅವನು ಒಂದು ವಸ್ತಿ ಇರ್ತಾನ, ಏನು ಸಂಜೆಗೆ ಬರ್ತಾನ ಗೊತ್ತಿಲ್ಲ. ಅದಕ್ಕೆ ಬರತ್ತೀನಿ. ಹೌದನ? ಆತು ಅಕ್ಕ, ಹಂಗಾರೆ ಬಾ. ಚಲೋ ಆತ್ ನೀನು ಬರಾತಿದ್ದೆ. ನಾನು ಒಂಚೂರು ನೀನು ಕೊಟ್ಟು ಮಾತಾಡೋದಿತ್ತು, ನೀನು ನೋಡಿದ್ದೇ ಇಲ್ಲಲ್ಲ. ಈಗ ನಾನು ಜಸ್ಟ್ ಅದೇ ಅನ್ಕೊಳಕತ್ತಿದ್ ನೋಡಕ್ಕ, ನಿನಗ ಫೋನ್ ಮಾಡ್ಬೇಕು ಅಂತೇಳಿ. ಚಲೋ ಆತು ನಿಂದ ಫೋನ್ ಬಂತು. ಅಯ್ಯೋ, ನೀನು ಕಣ್ಣಿದ್ರಿಗೆ ಏನ್ ತದಾಳಪ್ಪ, ಯಾರು ನೆನ್ಪಕ್ಕಾರ ಫೋನ್ ಮಾಡ್ಬೇಕಿತ್ತು ಅನ್ಕೊಂಡಿದ್ದೆ. ಯಾವಾಗ ನಾ ಹಚ್ಚಿದ್ರು ಇದೊಂದು ಡೈಲಾಗ್ ಹೇಳ್ಬಿಡ್ತಿ. ಹೋಗ್ಲಿ ಬಿಡು, ನಾವೇ ಸಂಬಂಧ ತಮ್ಮ ಅಂತೇಳಿ ಅನ್ಕೊಂಡು ಬಡ್ದಾಡೋದು ಜಲಮ. ಇರ್ಲಿ ಹೋಗ್ಲಿ ತಗಿ, ಏನು ಮಾಡೋಕ್ಕಾಗಲ್ಲ. ನಾನೇ ಬರ್ತೀನಿ ತೋರಪ್ಪ ಬೆಳಗ್ಗೆನ. ಹಂಗೇನಿಲ್ಲಕ್ಕ, ಆಯ್ತು ಬೆಳಗ್ಗೆ ಬಾ ಅಕ್ಕ. ಇಡ್ಲಿ ಅಕ್ಕ? ಹಾಂಪ್ಪ, ಇಡು. ಊಟ ಮಾಡು, ಗುಳಿಗೆ ತಗೋ, ವಿಶ್ರಾಂತಿ ಮಾಡು. ಯಾವುದು ಟೆನ್ಷನ್ ತೊಗೊಬೇಡ. ಬರ್ತಾನೆ ಬೆಳಗ್ಗೆ. ಹಾ, ಅಕ್ಕನ ಫೋನ್ ಮಾಡಿ ಬರ್ತೀನಿ ಅನ್ನಕತ್ತಾಳ. ಈಗ ಹೆಂಗ್ ಮಾಡೋದಂಗಾರ? ಚಲೋ ನಾತ್ ಸುಮ್ಕಿರಿ. ನೋಡಿದ್ರೂ ಫೋನ್ಯಾಗ ಇಷ್ಟು ಕೊಂಕ ನಿಮ್ಮ ಅಕ್ಕನು ಒಟ್ಟ ನಕ್ಕೊಂತ ಚಂದಾಗಿ ಇದ್ದಿದ್ದು ಮಾತಾಡಿಲ್ಲ ಅನ್ನಂಗೇನೇ ಇಲ್ಲ. ಈಗ ಹೋಗ್ಲಿ ಬಿಡೋ ಮಾರಾಯ ಆತಾಗ. ಏನ್ ಮಾತಿಗೆ ಮಾತು ಸೋಲಂಗಿಲ್ಲ ನೀವು. ಆಯ್ತು ತಗೋರಿ, ಮದುವೆ ಆದಾಗಿಂದ ಇದೆ ಅಲ್ಲ, ನಾನೇ ಸೋಲ್ಬೇಕು ಎಲ್ಲದಕ್ಕೂ. ಈಗ ಅದಾಗ್ಲಿ ಹೋಗ್ಲಿ. ಈಗ ನಿಮ್ಮ ಅಕ್ಕ ಬರ್ತಾಳಲ್ಲ ಬೆಳಗ್ಗೆ, ಹೇಳ್ರಿ ಹಿಂಗೈತಿ, ಅದಕ್ಕೆ ನಾ ಹಿಂಗೆ ಮಾಡಾತೀನಿ. ಮತ್ತು ಅವ್ರಿಬ್ರು ಇಷ್ಟಪಟ್ಟಾರ ಅಂತ ಹೇಳ್ರಿ. ಏನಾಗಲ್ಲ, ಏನು ಅಂತರ್ಕಿಲ್ಲ, ಏನು ಕಡ್ದು ಇದು ಮಾಡ್ತಾರನೆ. ಭಾಳ ಅಂದ್ರೆ ಒಂದು ಬೈಬೋದು, ಇಲ್ಲ ಏನಾರ ಒಂದು ಅನ್ಬೋದು. ತಾವ ಸುಮ್ಮಕ್ಕರ ಆಮೇಲೆ. ಸರಿ. ಅಶ್ವಿನಿ, 3 ಹೊತ್ತು ಫೋನ್ ಹಿಡ್ಕೊಂಡು ಕುಂದ್ರಬೇಡ, ಹೋಗಿ ಮಕ್ಕೋಗ. ಬೆಳಗ್ಗೆ ಎದ್ದು ಓದ್ಕೊರ, ಖಬರ್ಗೇಡಿ ಓದಾಕಂತೇಳಿ ರಜೆ ಬಿಟ್ರೆ ನೀ ಬುಕ್ ಹಿಡ್ದಿದ್ದ ನೋಡಿಲ್ಲ ನಾನು. ಯವ್ವ, ನಿನ್ನಗರ ನನಗೆ ಬೈಯಾಕ ಒಂದು ಕಾರಣ ಹುಡುಕ್ತಿರ್ತೀನಿ ನೋಡ್ಬೇ. ನೀನಾರ ಆತಾಗ ಬುಕ್ ಹಿಡ್ದಿದ್ದು ನೋಡಿಲ್ಲ ಅಂತ. 3 ಹೊತ್ತು ಓದ್ತಿರ್ತೀನಿ. ಈಗೂ ನಾನೇನು ಫೋನ್ ಹಿಡ್ಕೊಂಡು ಕೂತಿದ್ದಿಲ್ಲ. ಅತ್ತಿ ಫೋನ್ ಹಚ್ಚಿಲ್ಲ ಅಂತ ತೊಗೊಂಬನ್ನಿ ಅಟ್ಟ. ಅದೇನೋ ನಿನ್ನ ಫೋನ್ ಹತ್ತಿಲ್ಲ ಅಂತಲ್ಲ, ಅಪ್ಪಂದು ಚಾರ್ಜ್ ಇಟ್ಟತ್ತಂತಲ್ಲ, ಇದು ಸ್ವಿಚ್ ಆಫ್ ಆಗೈತಲ್ಲ, ಅದಕ್ಕೆ ಮತ್ತೆ ತೊಗೊಂಬಂದೆ ನಾನು. ಹೋಗಲಿ ಅಂತೇಳಿ ಇನ್ನೇನು ಫೋನ್ ಬರಲಿ, ಅಲ್ಲೇ ಕಟ್ ಮಾಡ್ತೀನಿ. ಯಾರ್ದು ಎಬ್ಸಕ್ಕೆ ಹೋಗಲ್ಲ, ಗೊತ್ತಾಕತ್ತವಾಗ. ಅಬ್ಬಬ್ಬಾ, ಬೈದ್ರೆ ಮುಗಿನ ತುಯಾಗದ ಸಿಟ್ಟು. 3 ಹೊತ್ತು ಬುಕ್ ಹಿಡ್ಕೊಂತಿದ್ಲಂತಿಕ್ಕೆ. ಬರಲಿ, ರಿಸಲ್ಟ್ ಬರಲಿ, ನಾಳೆ ಗೊತ್ತಾಕತಿ 3 ಹೊತ್ತು ಹಿಡ್ಕೊಂಡಿದ್ದೋ ಹಿಡ್ಕೊಂಡಿಲ್ಲೋ ಅಂತೇಳಿ. ಮಕ್ಕಳಿಗೆ ಹಂಗ ಒಟ ಬೈಬೇಡ್ಲಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರನ? ನಾ ಬೈದೇನಂತ ಇಷ್ಟ ಆಗದಾರ ಅವ್ರು. ನಿಮ್ಮಂಗೆ ಮುದ್ದು ಮಾಡಿದ್ರೆ ಏನ್ ಮಾಡ್ತಿದ್ರ ಯಾರಿಗ್ ಗೊತ್ತು. ಆತೂರು ಮರೆ, ಬಾ ಮಕ್ಕೋ ಬಾ. ಮಕ್ಕೋರಿ ಕಾಲೇಜಿಗೆ ನೋಟ. ಬೇಡ ನನಗೆ ಅಂತದೆಲ್ಲ ರೂಢ ಇಲ್ಲ. ನಾ ಮಕ್ಕೋತೀನಿ, ನೀನು ಮಕ್ಕೋ ಬಾ. ನನಗೂ ಯಾಕೋ ಒಂಚೂರು ಎಸಿಡಿಟಿ ಆದಂಗೆ ಆಗ್ಬಿಟ್ಟತಿ. ಏನೋನಾರ ಕುಡಿಬೇಕಿತ್ತಪ್ಪ ಒಂದು ತಗ. ಹೋಗ್ ಕುಡ್ದು ಮಕ್ಕೋ ಹೋಗು. ದೇವ್ರೇ, ಎಲ್ಲ ಒಳ್ಳೇದು ಮಾಡಪ್ಪ. ಬೆಳಗ್ಗಿನ ಸೂರ್ಯೋದಯಕ್ಕ ಮಗ ಒಂದು ಕೆಲ್ಸಕ್ಕೆ ಹತ್ತಕತ್ತಾನ, ಹಂಗ ಕಲಿಯಾಕತ್ತಾನ. ನಾನೊಂದು ಮದುವೆ, ಒಳ್ಳೆ ಹುಡುಗಿನೂ ಸಿಕ್ಕಾಳ ಸೊಸೆಯಾಗಿ. ಇನ್ನು ಸಣ್ಣಕ್ಕೆ ಇದೊಂದು ಚಿಂತಿ. ನೋಡೋಣ ಇದೊಂದು ರಿಸಲ್ಟ್ ಏನು ಬರ್ತದೆ ನೋಡಿ. ದೇವ್ರು ಇನ್ನೊಂದು ಸ್ವಲ್ಪ ಆಯಸ್ ಕೊಟ್ರೆ ಒಂದು ಗಟ್ಟಿಗೆ ಹಚ್ಚಿ ಬರ್ತೇನೆಪ್ಪ ದೇವ್ರಿ. ತೋರಯ್ಯಕ್ಕ ಚೆನ್ನಕ್ಕ, ನಿನ್ನಿಂದ ಭಾಳ ಉಪಕಾರ ಅಥವಾ ಇವ ಪಾಪ ಬಂದು ಕೇಳುತ್ತಲೇ ಕೊಡ್ತಿ. ಇವತ್ತೇ ಇಲ್ಲ ಬಿಡುದಿಲ್ಲ. ಎಷ್ಟೊತ್ತಿದ್ರು ಪ್ಯಾಟಿಗೆ ಹೋಗಿ ಮೊದಲು ತರಿಸ್ತೇನೆ. ಬಂಗಾರನ ಬೆಳ್ಳೆ ಏನು ಮುರಿತೈತಿ ಸವಿತೈತಿ ಅನ್ನಕ ನೀನು ಹುಚ್ಚು ಅಲ್ಲ ಶಾಂತಕ್ಕ. ಏನಾಗೋದಿಲ್ಲ ಒಯ್, ಹೊಲಸಾದ್ರೂ ಒಗದು ಹಾಕಿದ್ರೆ ಆತತ್ತಾಗ. ಮನುಷ್ಯ ಆಗ್ಲಾರ್ದು ಇನ್ಯಾರು ಆಗ್ಬೇಕು. ಅಂತೂ ಶಾಂತಕ್ಕರ ಒಂದು ಮಾತು ಹೇಳಿಲ್ ಬಿಡ್ರಿ, ಮಗಳು ನೋಡಕ್ ಬರ್ತಾರಂತೇಳಿ. ಅಲ್ಲ ಜಯಕ್ಕ, ಅವ್ರೇನು ಜಾತ್ರೆ ಮಾಡಿದ್ರನ ಮಗಳು ನೋಡಕ್ ಬರ್ತಾರ ಬರ್ರಿ, ಮಗಳು ನೋಡಕ್ ಬರ್ತಾರ ಬರ್ರಿ ಅಂತ. ಇನ್ನ ರೇಷನ್ನು ಆ ಡಂಗ್ರ ಸಾರಸ್ಕೊಂತ ಅಡ್ಡಾಡ್ಬೇಕಿತ್ತ ಅವ್ರು. ಅಯ್ಯ ಬೇಸದಿವ ನೀನು. ಅಲ್ಲ ಬೊಬ್ಬಟ್ಟು ಮಾಡಕ್ ಏನೈತಿ? ಮದುವೆ ನಿಶ್ಚಯ ಆದ್ರೆ ಎಲ್ಲರೂ ಲಗ್ನ ಪತ್ರಿಕೆ ಕೊಟ್ಟು ಕರ್ತ ಕರಿತಾರವ. ಈಕೆರೆ ಹಡಿಬಿಟ್ಟು ಎಲ್ಲಾದ್ರ ಬಾಯಿ ಇಟ್ಕೊಂಡು ಬಂದ ಬಿಡ್ತಾವ ನೋಡ. ಸುಮ್ಕಿರ ಅಂದಂಗೆ ಶಾಂತಕ್ಕ ಹೆಂಗ ಮನ್ಸಿಗೆ ಬಂತಂತನ?
ಯಾವ ಮನ್ಸಿಗೆ ಬರಾಕನ್ನಕೇನು ಬೇರೆ ಯಾರು ಅಲ್ಲ, ನಾವೇ ಅರವಿಂದ್ ಅಂತೇಳಿ ಒಂದು ಹುಡುಗ ಬರ್ತಿತ್ತಲ್ಲ, ಆ ಹುಡುಗ ಅವ್ರಪ್ಪ ಅವರು ನಮ್ಗೆ ಶ್ರೀಕಾಂತ್ ಪಾಟೀಲ್ ಅಂತೇಳಿ ಭಾಳ ಹೆಲ್ಪ್ ಮಾಡಿದ್ರಲ್ಲ, ನಮಗೆ ಭಾಳ ಸಹಾಯ ಮಾಡಿದ್ರು. ಈ ರಾಜಣ್ಣಂದು ರೊಕ್ಕದ್ದು ಲಪಡ ಆದಾಗ ನಮ್ಗೆ ರೊಕ್ಕ ಕೊಟ್ಟು ಬ್ಯಾಂಕಿಗೆ ಮತ್ತು ನಮ್ಮ ಮನೆ ಜಪ್ತಿ ಆಗ್ಬೇಕಾದ್ರೆ ಉಳಿಸಿದ್ದ ಅವರಲ್ಲ, ಅವ್ರದ ಮನೆ ಸಂಬಂಧ. ಹೂವ ಶಾಂತಕ್ಕ ಒಂದು ಚವ್ವಾಳಿಗೆ ಬಡ್ದಾಡಕತ್ತಿ, ದೊಡ್ಡ ಮನೆ ಸಂಬಂಧನ ಹೊಡೆದಲ್ಲವ ನಿನ್ನ ಮಗಳ. 5-6 ಕಂಪ್ನಿ ಅದಾವಂತವ್ರು. 5-6 ದೊಡ್ಡ ಕೊಟ್ಟಾಧೀಶ್ವರ ಅವ್ರ ಮನೆಗೆ ನಾವು ಹೋಗಿದ್ವಲ್ಲ, ಮನೆ ನೋಡಿದ್ರೆ ಏನಂತೀಯ ನೀನು? ಅರೇ ಗರ್ ದೇಖ್ನಿಕೆ ಬಹುತ್ ಬಡಾ ಹೈ. ಅರೆ ಆ ಪಾರಂದು ಅಕ್ಕ ಮತ್ತು ಅವ್ರದ್ದು ಗಂಡಂದು ಇದಾರೆ ಅಲ್ಲ, ಅರೇ ಅಚ್ಚ ಆದ್ಮಿಗೆ ಇದ್ದಾರೆ, ತುಂಬಾ ಒಳ್ಳೇದು ಜನ. ಅಷ್ಟಕ್ಕೆ ಇವ್ರದ್ದು ಮಗಳು ಪಾರ್ವತಿದು ಇದಾರೆ ಅಲ್ಲ, ಅವ್ರದ್ದು ಮಗಂದು ಅರವಿಂದ್ಗೆ ಇದಾರೆ ಅಲ್ಲ, ಇಬ್ಬರದು ಲವ್ಗೆ ಮಾಡಿದ್ದಾರೆ. ಪ್ಯಾರಿಗೆ ಮಾಡಿದ್ದಕ್ಕೆ ಮನೇಲಿ ಶಾದಿಗೆ ನಿಶ್ಚಯ ಮಾಡಿದ್ದು. ಅರೇ ಅಷ್ಟು ಶ್ರೀಮಂತಿಗೆ ಆಗ್ಬಿಟ್ರು ಇಲ್ಲಿಗೆ ಬಂದ್ಬಿಟ್ಟು ಈ ಹೆಣ್ಣಿಗೆ ಕೇಳಿದ್ದಾರೆ. ಇಬ್ಬರದು ಮದ್ವೆದು ನಿಶ್ಚಯ ಆಗೋಯ್ತು. ಅಡ್ಡಿ ಇಲ್ಲ ಬಿಡವ, ಅಡ್ಡಿ ಇಲ್ಲ ಶಾಂತಕ್ಕ, ಚಲೋ ಆತ ಬಿಡವ. ಹುಡುಗಿ ಒಳ್ಳೇದೈತಿ, ಸಂಪನ್ನ ಐತಿ, ಬಾಸ್ತಿದ್ದೈತಿ ಪಾಪ. ಆದ್ರೂ ಅಂತ ಚಲೋ ಮನೆ ಸಿಕ್ಕಿದ್ದು ಒಳ್ಳೇದಾತವ. ಏನವ ಏನ್ ಹಿರಿಯರ್ ಪುಣ್ಯನೋ ದೇವ್ರ ದಯಾನೋ ಏನೋ ಒಟ್ಟು ಗೊತ್ತಿಲ್ಲ, ನನ್ನ ಮಗಳ ಒಂದು ಒಳ್ಳೆ ಮನೆ ಕಾಣಕತ್ತಾಳವ. ಹಿರಿಯರ್ ಪುಣ್ಯ ದೇವ್ರದ ಏನೈತಿ? ನೀವ ಗಂಡ ಐತಿ ಬೇಕಾದಂಗೆ ಒಳ್ಳೆ ಮನುಷ್ಯರದಿರಿ, ಒಬ್ರಿಗೆ ಒಂದು ಕಿರಿಕಿರಿ ಮಾಡ್ಲಾರ್ದಂಗೆ ಒಂದು ಮಾತು ಅನ್ಲಾರ್ದಂಗೆ ಅಕ್ಷರ ತೆಗಿಲಾರ್ದಂಗೆ. ಹುಡುಗಿನ ಅಷ್ಟು ಸಂಪನ್ನ ಐತಿ, ಕಾಲೇಜ್ ಆತು ಮನಿ ಆತು, ಅದ್ರದ್ದೇನು ಒಂದು ಕೆಟ್ಟ ಹೆಸರ ಒಂದು ಎಲ್ಲರೂ ನೋಡ್ತಾ ಮಾಡ್ತಾ ಏನಿಲ್ಲವ, ಅಷ್ಟು ಒಳ್ಳೆ ಹುಡುಗಿ ಐತಿ. ಮತ್ತು ಒಳ್ಳೇದು ಮಾಡ್ಲಾರ್ದ ದೇವ್ರು ಇನ್ನೇನಕ್ಕನ ಆಗಲಿ ಬಿಡು. ಚಲೋ ಹುಡುಗಿನ ಚಲೋ ಜೋಡಿನ ಹುಡುಕ್ಯಾಳಾಕಿನು. ಹಂಗಾರ ಶಾಂತಕ್ಕ ಹಿಂಗೆ ಮಾಡು, ಈ ಚವಾಳಿ ಒಯ್, ಮತ್ತು ಈಗ ಮದುವೆ ನಿಶ್ಚಯ ಆಗೈತಂತಿ, ಬರೋರು ಹೋಗೋರು ಮಾಡೋರು ಇರೋ ಥರ ಮಂದಿ ಅದಕ್ಕೆ ಒಯ್ ಸದ್ಯ ನೀವು ಹೊಸ ತಂದಿನ ಬೇಕಾರೆ ಕೊಡುವಂತೆ. ಈಗ ಮತ್ತೆ ನಾಳೆ ಯಾರು ಬಂದ್ರೆ ಮತ್ತೆ ಇಲ್ಲಿ ಮಾಟ ಓಡಿ ಬಂದು ಅದಕ್ಕೆ ಇಸ್ಕೊಂಡು ಹೋಕ್ಕಿ ಏನು? ಇವತ್ತು ಕಳಿಸೇ ಬಿಡ್ತಾನೆ, ಇವತ್ತು ತೊಗೊಂಡು ಬರಾಕಬೇಕು ಅವ್ರು ಒಂದು ಹೊಸ ಚವಾಳಿ ಕಳಿಸೇ ಬಿಡ್ತಾನೆ ಇವತ್ತು. ಹಂಗ ಒಂದು 4 ಕುರ್ಚೆ ಚವಾಳಿ, ಆಮೇಲೆ ಮಿಕ್ಸಿ ಕೆಟ್ಬಿಟ್ಟೈತೆ ಇವ ನಮ್ದು. ಮೊನ್ನೆ ಅವರು ಬಂದಾರು, ನೀನು ಮುಂದೆ ಹೇಳ್ತೀನಿ. ಆ ಚಟ್ನಿ ಮಾಡಾಕತ್ತೀನಿ, ದಾಸಿ ಹಾಕಿದ್ನಲ್ಲ, ಹಂಗಾರೆ ಸಂಜೆ ಒಂದು 4 ದಾಸಿ ಹಾಕಿ ಕೊಟ್ರೆ ಅದನ್ನ ಚಟ್ನಿ ಮಾಡಕ್ಕೋನಿ. ರುಬ್ಲೇ ಇಲ್ವಾ? ಮತ್ತೆ ಏನು ಮಾಡ್ಬೇಕು? ಒಳ್ಳಾಗರ ಯಾಕೆ ಏನು ಕೈ ಎದಕ್ಕೆ ಬರ್ತಾವ ಇವ? ನನ್ನ ಮೊದಲೇ ನಂಗಾರ ಶಕ್ತಿ ಇಲ್ಲ. ಮೊದಲೆಲ್ಲ ನಮ್ಮ ಅತ್ಯಾರ ಕಾಲದಾಗ ಅರ್ದಿದ್ದು ಕಲ್ಲ ಅದು, ಈಗ ಎಲ್ಲಿ ಗುದ್ದಾಡ್ಕೊಂಡು ನಿಂದ್ರಾಕು ನಟಾತಾನ ಅಂತೇಳಿ ಮಾಡೇ ಕೊಡ್ಲಿಲ್ಲ. ಮತ್ತು ನಾನು ಬೇರೆ ಚುಮ್ಮಾರಿ ಮಾಡಿ ಚಹಾ ಮಾಡಿದ್ದೆ. ಅದಕ್ಕೆ ಏನು ನನಗೆ ಮಿಕ್ಸಿ ಒಂದು ತರೋದೈತಿ, ಎಲ್ಲ ಕೆಲಸ ಹಂಗೆ ಬಾಕಿ ಅದಾವ. ಆತಂದ್ರೆ ನಾನು ಪ್ಯಾಟಿಗೆ ಹೋಗಿ ಬರ್ತೀನಿ ಇವ್ರು ಕೂಟ್ ಇವತ್ತು. ಹಂಗಾರ ನಿನ್ನ ಮನಸ್ವ ಬರ್ತೀನಿ ತೋರಿ, ಮನ್ಯಾಗ ಕೆಲಸದವು. ಬರ್ತೇನೆ ಜಯಕ, ಕತಿ ಗಿರ್ಜಿ ಬರ್ತೇನೆ ರೀ. ಪುಷ್ಪಿ ಬರ್ತೇನೆ ಬರ್ತೇನೆ. ಇದು ಆಮೇಲೆ ಇವತ್ತು ಸಂಜಿಕ್ ಐತ್ ನೋಡುವ ಸಂಘ, ನೆನಪು ಮಾಡಿ ರೊಕ್ಕ ತೊಗೊಂಬ. ಒಂದು 8 ಗಂಟೆ ಅಷ್ಟೊತ್ತಿಗೆ ಇಟ್ಟ ನೀವು. ಈ ಬೆಳಗ್ಗೆ ಇಡೋದು ಬಿಡಾಡ್ಯಾರು, ತಾಸ್ಗೆ ಒಬ್ಬೊಬ್ರು ಬರ್ತಾರ, ಅದು ಒಬ್ಬೊಬ್ರು ಹೊಲಕ್ಕೆ ಹೋಗಿ ಸೆಡ್ದಿರ್ತಾರ. ಏನು ಮಾಡ್ಬೇಕು? ರೊಕ್ಕ ಕಟ್ಟಿಸ್ಕೊಳಕ್ ಆಗಂಗಿಲ್ಲ, ಬಿಡಂಗಿಲ್ಲ ತಗ. ಅದಕ್ಕೆ ಸಂಜಿಕ್ ಇಟ್ಟೆ ನೋಡು, ಬಂದ್ಬಿಡ್ರಿ 8 ಗಂಟೆ ಅಷ್ಟೊತ್ತಿಗೆ. ಚೆನ್ನವ ಇದು ಯಾಕ ಹೊಂದಿಕೆ ಆಗುದಿಲ್ಲವ? ಒಳ್ಳೆ ಚಲೋ ಅದಿ ಬಿಡ. ಯಾಕೆ ಇಟ್ಟಿ ಸಂಜಿಕೆ ಆತಗ? ಯಾಕಲೆ 9:30 ಅಂದ್ರೆ ಬಿಗ್ ಬಾಸ್ ಐತ್ ಬಿಡ ಇವ ಆತಗ. ಮತ್ತು ನಮ್ಗಾರ ಬಿಗ್ ಬಾಸ್ ನೋಡ್ಲಿಕ್ಕಂತ ಸಮಾಧಾನ ಆಗುದಿಲ್ಲ. ನೀವು ಬೇಕತ್ತ 8 ಗಂಟೆ ಅಷ್ಟೊತ್ತಿಗೆ ಇಟ್ಕೊಂಡ್ರೆ 8 ಅಂದ್ರೆ ಬರ್ತಾರ ನೀವು ಊರಾನವ್ರು ಎಲ್ಲರೂ ಅಡ್ಬಿಟ್ಟಾರ, ಎಲ್ಲರೂ ಬರ್ತಾರ. 9 ಮಾಟ ಬಂದ್ರೆ ರೊಕ್ಕ ಗೀಕ ಕಟ್ಟಿ ಮನೆ ಕಾಣೋದು ಯಾವಾಗ? ಅಡಿಗೆ ಮಾಡೋದು ಯಾವಾಗ? ಇವು ಗಂಡ ಮಕ್ಳಿಗೆ ಕೂಳು ಕುಚ್ಚಿ ಹಾಕೋದು ಯಾವಾಗ? ನಾವು ಅವು ತಿಂದು ಬೀಳೋದು ಯಾವಾಗ? ನಾವು ಬಿಗ್ ಬಾಸ್ ನೋಡೋದು ಯಾವಾಗ? ಅದಕ್ಕೆ ನಾ ಸಂಜಿಗೆ ಬರೋದಿಲ್ಲ. ರೊಕ್ಕ ಬೇಕಾರೆ ಯಾರ್ದಾರ ಕೈ ಕೊಟ್ಟು ಕಳಿಸ್ತೀನಿ. ಇಲ್ಲಿಕಂದ್ರೆ ನೀನು ಹಿಂಗೆ ಮಾಡು, 4-5 ಗಂಟೆಗೆ ಇಟ್ಬಿಡು. ಅಂದ್ರೆ ಈ 9:30 ಮಟ್ಟ ಕುಲ್ಲ ಆಗಿಬಿಡ್ತೀವಿ. ಮನೆಗೆ ಹೋಗಿ ನಾ ಅಡಿಗೆ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ಬೇಕು. ಊರಿಗೆ ಒಂದು ಹತ್ತಿದ್ರೆ ಈಕಿಗೊಂದು ಹತ್ತಿರ್ತತ್ ನೋಡು. ಅಲ್ಲಿ ನಮ್ದು ನನಗೆ ಅಡಿಗೆ ಇರ್ತಾವೆ. ಇವ ನಾ 3 ವರ್ಷದಿಂದ ಸಂಘ ಬರೀ ತಗೊಳ್ಳೋದಿಲ್ಲ. ಇವ ಯಾಕೆ ಜವಾಬ್ದಾರಿ ತಗೋರಿ? ನನಗೇನು 1 ರೂಪಾಯಿ ಪಗಾರ ಬರೋದು ಅಟ್ರಾಗ ಐತಿದ್ರಾಗ. ಸುಳ್ಳ ಎಲ್ಲಾರು ಕೊಟ್ಟು ತಲೆ ಒಡ ಕುಟ್ಕೋಬೇಕು. ಸುಮ್ಮನೆ ನಾನು ವಾರ ರೊಕ್ಕ ಕೊಟ್ಟು ಕಡಿಲಕ್ಕ ನೀವು ಇವ ತೆಗಿಯತ್ತಾಗ ತೋರಿವ, ನಾ ಬರ್ತೇನೆ. ನಾ ಏನು ಬಿಗ್ ಬಾಸ್ ನೋಡಕ್ಕೆಲ್ಲ ಮಾಡಕ್ಕೆಲ್ಲ ಏನಾಗದಲ್ಲಿ ಬರ್ರಲೆ, ದೌಡ್ ಕೂಡಿಸಿ ರೊಕ್ಕ ಕಟ್ಟಿಸ್ಕೊಂಡು ಬೇಕಾರೆ ಕೊಟ್ಕೊಟ್ಟು ಹೋಗುವಂತ್ರಿ. ತೋರವ.